ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಮಂಗಳವಾರದ ವ್ಲಾಗ್ನ ಮಾಡ್ತಿದ್ದೀನಿ. ಯಾಕಂದರೆ ಟೈಮ್ ಸಿಗಲಿಲ್ಲ ನನಗೆ. ನನ್ನ ಮಗಳಿಗೆ ಟೆಸ್ಟ್ ಬಂದಿರೋದ್ರಿಂದ ಓದಿಸ್ಲಿಕ್ಕೆ ಟೈಮ್ ಕೊಡ್ತಾಯಿದ್ದೀನಿ. ಅದಕ್ಕಾಗಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ನಾನಿವತ್ತು ಹೋಳಿಗೆ ಕಟ್ಟಿಗೆ ಖಾರ ಹೇಗೆ ತಯಾರು ಮಾಡೋದು ಅಂತ ನಮ್ಮ ಅತ್ತೆ ಹೇಳ್ಕೊಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಒಂದು ಬಾಣಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದು ಬಾಡಿದ ನಂತರ ಉದ್ದಿನಬೇಳೆ, ಅದನ್ನು ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮೆಂತೆ, ಏಲಕ್ಕಿ, ಲವಂಗ, ಚಕ್ಕೆ, ಕಾಳುಮೆಣಸು ಮತ್ತು ಒಂದು ಮುಷ್ಟಿ ಕೊತ್ತಂಬರಿ, 2 ಸ್ಪೂನು ಜೀರಿಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇದು ನಾವು ನಮ್ಮ ಮನೆ ತುಂಬ ಜನ ಇರೋದ್ರಿಂದ ಕ್ವಾಂಟಿಟಿನ ಜಾಸ್ತಿ ಹಾಕ್ತಾಯಿದ್ದೀವಿ. ನಿಮ್ಮ ಮನೆಗಳಲ್ಲಿ ಎಷ್ಟು ಜನ ಇದ್ದಾರೆ ಆ ಪ್ರಮಾಣದಲ್ಲಿ ನೋಡಿಕೊಂಡು ಕ್ವಾಂಟಿಟಿನ ಫಿಕ್ಸ್ ಮಾಡ್ಕೋಬೇಕಾಗ್ತದೆ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ನಂತರ ಇದಕ್ಕೆ 1 ಸ್ಪೂನು ಗಸಗಸೆ ಹಾಕ್ಕೊಂಡು ಈ ಕಡೆ ಬೇಳೆಕ್ಕೆ ಇಟ್ಕೊಂಡಿದ್ವಿ. 1 ಸ್ಪೂನ್ ಗಸಗಸೆ, ನಮಗೆ ಬೇಕಾದಷ್ಟು ಕಾಯಿ ತುರಿ, 1/4 ಸ್ಪೂನ್ನಷ್ಟು ಅರಿಶಿನ ಪುಡಿ, 2 ಸ್ಪೂನು ಖಾರದ ಪುಡಿ. ನಮ್ಮ ಮನೇಲಿ ತುಂಬ ಜನ ಇರೋದ್ರಿಂದ 2 ಸ್ಪೂನ್ ಖಾರದ ಪುಡಿ ಹಾಕ್ತೀವಿ. ನಿಮ್ಮ ಮನೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿದ್ದರೆ 1 ಸ್ಪೂನ್ ಸಾಕಾಗುತ್ತೆ. ಇಲ್ಲ ಮತ್ತು ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು, ಬೇಕಾದರೆ ಹುಳಿಗೆ ಬೇಳೆ ಹಾಲಿಗೆ ಹಾಕ್ಬೋದು. ಹುಳಿ, ಬೆಲ್ಲ, ಸ್ವಲ್ಪ ಉಪ್ಪು, ಇದನ್ನು ಹಾಕಿ ನೀಟಾಗಿ ಮಿಕ್ಸಿ ಮಾಡಿಕೊಂಡು ಬೇಳೆ ಹಾಲಿಗೆ ಸೇರಿಸ್ಕೋಬೇಕು. ಇದು ನೀಟಾಗಿ ಕುದಿಬೇಕು. ಕುದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದರೆ ಸೇರಿಸ್ಕೋಬೋದು. ಈ ಕಡೆ ಬೇಯಲಿಕ್ಕೆ ಇಟ್ಕೊಂಡಿದ್ವಿ. ಅದು ನೀಟಾಗಿ ಬೆಂದ ನಂತರ ತಣ್ಣಗೆ ಮಾಡಿಕೊಂಡು ಗ್ರೈಂಡರಿಗೆ ಹಾಕ್ಕೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ವಿ. ನಂತರ ನಮ್ಮ ಅತ್ತೆ ಇಲ್ಲಿ ಅದನ್ನು ಕಣಕ ತುಂಬಿ ಕೊಡ್ತಾ ಇದ್ದಾರೆ. ಎಷ್ಟು ನೀಟಾಗಿ ತುಂಬಿಕೊಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನಮಗೆ ಇಷ್ಟು ನೀಟಾಗಿ ಬರೋದಿಲ್ಲ, ಅದಕ್ಕಾಗಿ ಅತ್ತೆನೇ ತುಂಬಿಕೊಡ್ತಿದ್ದಾರೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟವಾದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನೋಡೋರು ಯಾರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ನನ್ನ ವ್ಲಾಗ್ ಯಾವ ಥರ ಬರಬೇಕಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.